ಈ ಬಾರಿಯ ಸಿಇಟಿ ಪರೀಕ್ಷೆಯಲ್ಲಿ ಒಂದಿಷ್ಟು ಗೊಂದಲಗಳಾಗಿದ್ವು. ಔಟ್ ಆಫ್ ಸಿಲೆಬಸ್ ಪ್ರಶ್ನೆಯನ್ನ ಕೇಳಲಾಗಿತ್ತು. ಈ ಬೆನ್ನಲ್ಲೇ ಉನ್ನತ ಶಿಕ್ಷಣ ಇಲಾಖೆ ಒಂದು ತಜ್ಞರ ಸಮಿತಿಯನ್ನು ಕೂಡ ರಚಿಸಿತ್ತು. ಸಿಇಟಿ ಮರುಪರೀಕ್ಷೆ ನಡೆಸದಿರಲು ಉನ್ನತ ಶಿಕ್ಷಣ ಇಲಾಖೆ ನಿರ್ಧಾರವನ್ನ ಮಾಡಿದೆ. ಔಟ್ ಆಫ್ ಸಿಲೆಬಸ್ ಕೇಳಿದ ಪ್ರಶ್ನೆಗಳನ್ನು ಕೈಬಿಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ತಜ್ಞರ ವರದಿಯನ್ನು ಆಧರಿಸಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳನ್ನು ಕೈಬಿಡಲಿಕ್ಕೆ ನಿರ್ಧಾರ. ಭೌತಶಾಸ್ತ್ರದಲ್ಲಿ 9 ಪ್ರಶ್ನೆ, ರಸಾಯನಶಾಸ್ತ್ರದಲ್ಲಿ 15 ಪ್ರಶ್ನೆ, ಜೀವಶಾಸ್ತ್ರದಲ್ಲಿ 11 ಪ್ರಶ್ನೆ, ಗಣಿತದಲ್ಲಿ 15 ಅಂಕಗಳ ಪ್ರಶ್ನೆಯನ್ನು ಕೈಬಿಡಲಿಕ್ಕೆ ಶಿಫಾರಸನ್ನು ಮಾಡಿದೆ ತಜ್ಞರ ಸಮಿತಿ. ತಜ್ಞರ ಸಮಿತಿಯ ಶಿಫಾರಸಿಗೆ ಉನ್ನತ ಶಿಕ್ಷಣ ಇಲಾಖೆ ಸಮ್ಮತಿಯನ್ನು ಸೂಚಿಸಿದೆ. ತಪ್ಪಾದ ಪ್ರಶ್ನೆಗಳಿಗೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಮೇ ಕೊನೆ ವಾರದಲ್ಲಿ ಸಿಇಟಿ ಫಲಿತಾಂಶವನ್ನ ಕೆಇಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಪ್ರಕಟವನ್ನ ಮಾಡಲಿದೆ. ಪೋಷಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ಗೊಂದಲ ಇತ್ತು, ಸಿಇಟಿ ಮರುಪರೀಕ್ಷೆ ಏನಾದರೂ ಮಾಡ್ತಾರಾ ಅಂಥೇಳಿ. ಯಾಕೆಂದ್ರೆ ಸುಮಾರು 50 ಅಂಕದ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಯನ್ನ ಕೇಳಿದ್ರು. ಎಲ್ಲ ಬೆಳವಣಿಗೆಗಳ ನಡುವೆ ಉನ್ನತ ಶಿಕ್ಷಣ ಇಲಾಖೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ಬಾರಿಯ ಸಿಇಟಿ ಪರೀಕ್ಷೆಯಲ್ಲಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆ, ಇನ್ಮುಂದೆ ಸಿಇಟಿ ಪ್ರಶ್ನೆ ಪತ್ರಿಕೆಯ ಸಿದ್ಧತೆಗೆ ಕಠಿಣ ಕ್ರಮಕ್ಕೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕೆಇಎಗೆ ನಿರ್ದೇಶನವನ್ನು ಕೊಟ್ಟಿದೆ ಉನ್ನತ ಶಿಕ್ಷಣ ಇಲಾಖೆ. ಪ್ರಶ್ನೆ ಪತ್ರಿಕೆ ತಯಾರಿಸಲು ಎಸ್ಒಪಿ ಅನುಷ್ಠಾನವನ್ನು ಮಾಡಲಿಕ್ಕೆ ಕೆಇಎಗೆ ಸೂಚನೆಯನ್ನು ಕೊಟ್ಟಿದೆ. ಪ್ರಶ್ನೆ ಪತ್ರಿಕೆಗಳಲ್ಲಿ ಗೊಂದಲಗಳಾಗದಂತೆ ಎಚ್ಚರವನ್ನು ವಹಿಸಲಿಕ್ಕೆ ಎಸ್ಒಪಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹಾಗಾದ್ರೆ ಅಂಕಗಳ ಮಾನದಂಡ ಹೇಗಿರುತ್ತೆ ನೋಡ್ತಾ ಹೋಗೋಣ. ಪ್ರತಿ ವಿಷಯಗಳ ಪರೀಕ್ಷೆಗೆ 60 ಅಂಕಕ್ಕೆ ಇರ್ತಿತ್ತು. ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ, ಭೌತಶಾಸ್ತ್ರ ತಲಾ 60 ಅಂಕದ ಪ್ರಶ್ನೆ. ಈಗ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳನ್ನು ಕೈ ಬಿಡಲಾಗುತ್ತೆ. ಔಟ್ ಆಫ್ ಸಿಲೆಬಸ್ ಆಗಿರುವಂತಹ ಭೌತಶಾಸ್ತ್ರದಲ್ಲಿ 9, ರಸಾಯನಶಾಸ್ತ್ರದಲ್ಲಿ 15, ಗಣಿತದಲ್ಲಿ 15, ಜೀವಶಾಸ್ತ್ರದಲ್ಲಿ 11 ಪ್ರಶ್ನೆಗಳನ್ನು ಕೈ ಬಿಡಲಾಗುತ್ತೆ. ಬಳಿಕ ಉಳಿದ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳಿಗೆ ಅಂಕ ಲೆಕ್ಕವನ್ನು ಹಾಕಲಾಗುತ್ತೆ. 60 ಅಂಕದ ಬದಲು ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳನ್ನು ಬಿಟ್ಟು ಉಳಿದ ಪ್ರಶ್ನೆಯನ್ನು ಮಾತ್ರ ಕನ್ಸಿಡರ್ ಮಾಡಲಾಗುತ್ತೆ. 4 ವಿಷಯಗಳು ಸೇರಿ 240 ಪ್ರಶ್ನೆಗಳು, 240 ಅಂಕಗಳಿತ್ತು. 240 ಪ್ರಶ್ನೆಗಳಲ್ಲಿ 50 ಅಂಕ ಔಟ್ ಆಫ್ ಸಿಲೆಬಸ್ ಇದೆ ತೆಗೆದ್ರೆ ಇನ್ನು 190 ಪ್ರಶ್ನೆಗಳು ಉಳಿಯುತ್ತೆ. ಈ 190 ಪ್ರಶ್ನೆಗಳಿಗೆ ಅಂಕಗಳ ಮೌಲ್ಯಮಾಪನವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಅನ್ನು ನೀಡಲಾಗುತ್ತೆ. ಇದು ಅಂಕಗಳ ಮಾನದಂಡ. ಹಾಗಾದರೆ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಯನ್ನು ಬಿಟ್ಟು ಉಳಿದ ಪ್ರಶ್ನೆಗಳು ಎಷ್ಟು? ಭೌತಶಾಸ್ತ್ರದಲ್ಲಿ 51 ಪ್ರಶ್ನೆಗಳು ಉಳಿಯುತ್ತೆ. ಅಲ್ಲಿ 9 ಔಟ್ ಆಫ್ ಸಿಲೆಬಸ್ ಪ್ರಶ್ನೆಯನ್ನು ಕೇಳಲಾಗಿತ್ತು. ರಸಾಯನಶಾಸ್ತ್ರದಲ್ಲಿ 45 ಪ್ರಶ್ನೆಗಳು ಉಳಿದುಕೊಳ್ಳುತ್ತೆ. ಅಲ್ಲಿ 15 ಔಟ್ ಆಫ್ ಸಿಲೆಬಸ್ ಪ್ರಶ್ನೆಯನ್ನು ಕೇಳಲಾಗಿತ್ತು. ಗಣಿತದಲ್ಲಿ 45 ಪ್ರಶ್ನೆಗಳು ಉಳಿದುಕೊಳ್ಳುತ್ತೆ. 15 ಅಂಕದ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಯನ್ನು ಕೇಳಲಾಗಿತ್ತು. ಜೀವಶಾಸ್ತ್ರದಲ್ಲಿ 49 ಪ್ರಶ್ನೆಗಳು ಉಳಿದುಕೊಳ್ಳುತ್ತೆ. 11 ಪ್ರಶ್ನೆಗಳನ್ನು ಕೈ ಬಿಡಲಾಗುತ್ತೆ. ಕಾರಣ ಔಟ್ ಆಫ್ ಸಿಲೆಬಸ್ನ ಪ್ರಶ್ನೆಗಳು ಅನ್ನುವಂತಹ ಕಾರಣಕ್ಕೆ. ಒಟ್ಟು 190 ಪ್ರಶ್ನೆಗಳನ್ನು ಮಾತ್ರ ಕನ್ಸಿಡರ್ ಮಾಡುವುದಾಗಿ ಈಗ ಉನ್ನತ ಶಿಕ್ಷಣ ಇಲಾಖೆ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಈ ಮೂಲಕ ಸಿಇಟಿ ಪರೀಕ್ಷೆಯ ಗೊಂದಲದ ವಿಚಾರಕ್ಕೆ ತಾರ್ಕಿಕ ಅಂತ್ಯವನ್ನು ಒದಗಿಸುವಂತಹ ಕೆಲಸವನ್ನು ಉನ್ನತ ಶಿಕ್ಷಣ ಇಲಾಖೆ ಮಾಡಿರುವಂಥದ್ದು.